ಸೊ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಂಜಿತಾ. ವೆಲ್ಕಮ್ ಟು ರಂಜಿತಾಸ್ ಯೂಟ್ಯೂಬ್ ಚಾನಲ್, ಇರೋದೊಂದು ಜೀವನ. ಸೊ ಫೈನಲಿ ನಾವಿದ್ದೀವಿ ಜೈಸಲ್ಮೇರ್ ಗೋಲ್ಡನ್ ಸ್ಟಾರ್ ಡೆಸರ್ಟ್ ಕ್ಯಾಂಪಲ್ಲಿ. ಆ್ಯಂಡ್ ಕ್ಯಾಂಪ್ ಹೆಂಗಿದೆ, ನನ್ನ ರೂಮ್ ಟೂರ್, ಕ್ಯಾಂಪ್ದು ಟೂರ್ ಮಾಡಲೇಬೇಕು. ಸೊ ಜಾಗ ಅಂತೂ ಎಲ್ರಿಗೂ ತೋರಿಸಿದ್ದೀನಿ ಆ್ಯಂಡ್ ರೂಮ್ ಒಂದು ಪೆಂಡಿಂಗ್ ಇತ್ತು. ಸೊ ಹಿಯರ್ ವಿ ಗೋ. ಸೊ ಜೈಸಲ್ಮೇರ್ನ ಸ್ಟಾರ್ ಡೆಸರ್ಟ್ ಕ್ಯಾಂಪ್ ರೂಮು ಇದಾಗಿರುತ್ತೆ. ಆ್ಯಕ್ಚುಲಿ ನಾನು ನೆನ್ನೆ ನೈಟೇನೆ ಮಾಡ್ಕೋಬೇಕಾಗಿತ್ತು ಆ್ಯಂಡ್ ಬಂದು ಆಲ್ರೆಡಿ ಯೂಸ್ ಮಾಡಿಬಿಟ್ಟು ಧ್ವಂಸ ಮಾಡಿಬಿಟ್ಟಿದ್ದೀನಿ. ಬಟ್ ದಟ್ಸ್ ಓಕೆ, ರಿಯಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ನಮ್ಮ ಸ್ಟಾರ್ ಡೆಸರ್ಟ್ ಕ್ಯಾಂಪಿನ ರೂಮ್. ಆ್ಯಕ್ಚುಲಿ ಎಕ್ಸಾಕ್ಟ್ ರೂಮ್ ಥರಾನೇ ಇದೆ. ನಾನು ಆಲ್ರೆಡಿ ರೆಡಿಯಾಗಿ ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಲ್ಲೂ ಕೂಡ ಎ ಸಿ ಇಟ್ಟಿದ್ದಾರೆ. ನನಗೆ ನೈಟ್ ಭಯ ಆಯಿತು, ಎ ಸಿ ಬೇಡ ಸಿಕ್ಕಾಬಟ್ಟೆ ಚಳಿ ಅಂತ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದೀನಿ. And you can see how it is, how they have done. Tada! A quick room tour. ಮತ್ತೆ ಡೆಸರ್ಟ್ಗೆ ಹೋಗೋದಿದೆ ನಮಗೆ, ಸ್ವಲ್ಪ ಫೋಟೋ ಸೆಷನ್ ಇದೆ. ಸೊ ಆ್ಯಂಡ್ ದಿಸ್ ಇಸ್ ದಿ ವಾಶ್ರೂಮ್. ಬಿಸಿನೀರಂತೂ 5 ನಿಮಿಷ 10 ನಿಮಿಷಕ್ಕೂ ಆನ್ ಮಾಡ್ಕೊಬೇಕು, ನಿಮ್ಗೆ ತುಂಬ ಬಿಸಿ ಬೇಕು ಅನ್ನೋದಾದರೆ. ಇಲ್ಲ ಅಂದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಇದು ನನ್ನ ರೂಮ್ ಟೂರ್ ಆಗಿರುತ್ತೆ. ಆ್ಯಂಡ್ ಆಲ್ವೇಸ್ ಮಿರರ್ದು. ಹಾಯ್. ಸೊ ಕಂಟಿನ್ಯೂಡ್ ವಿಡಿಯೋ ಡೆಸರ್ಟ್ ಅಲ್ಲಿ ಮಾಡ್ತೀನಿ. ವೆಲ್ಕಮ್ ಟು ಡೇ 6 ರಾಜಸ್ಥಾನ್ ಟ್ರಿಪ್. ಸೊ ರಾಜಸ್ಥಾನ್ ಟ್ರಿಪ್ ಅಲ್ಲಿ ಡೇ 6ನ ಸತತವಾಗಿ ಖುಷಿಯಾಗಿ ಕಂಟಿನ್ಯೂ ಮಾಡ್ತಾ ಇದೀವಿ. ಅಂಡ್ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಬಾಯ್. ಸೊ ಫೈನಲಿ ಒಂಟೆ ಮೇಲೆ ಹತ್ತಾ ಇದ್ದೀನಿ. ಡೆಸರ್ಟ್ ಲ್ಯಾಂಡ್ ಅಲ್ಲಿ ಇದ್ದೀನಿ. ಜೈಸಲ್ಮೇರ್ ಒಂಟೆ ನನ್ನ ಫೇವ್ರೆಟ್, ಒನ್ ಆಫ್ ದಿ ಫೇವ್ರೆಟ್ ಅನಿಮಲ್. ಸೊ ಲೆಟ್ಸ್ ಸಿ ಹೌ ಫನ್ ಇಟ್ ವಿಲ್ ಬಿ. Oh my God. Thank you. ठीक है. ಸೊ ಫೈನಲಿ ಡೆಸರ್ಟ್ ಲ್ಯಾಂಡ್ ಅಲ್ಲಿ ಒಂಟೆ ಮೇಲೆ ನಡೀತಾ ಇದ್ದೀನಿ. ಸಿಕ್ಕಾಬಟ್ಟೆ ಖುಷಿ ಅನಿಸ್ತಾ ಇದೆ. ಇರೋದೊಂದು ಜೀವನ, ದಯವಿಟ್ಟು ಬನ್ನಿ ಒಂಟೆ ಮೇಲೆ ಕುತ್ಕೊಂಡು ಹಿಂಗೊಂದು ರೌಂಡ್ ಹೋಗ್ಬೇಕು. ಆ ಫೀಲೇ ಬೇರೆ, ಯು ಕ್ಯಾನ್ ಇವನ್ ಎಕ್ಸ್ಪ್ರೆಸ್ ಇಟ್. ತುಂಬಾ ಚೆನ್ನಾಗಿದೆ. ಸೊ ಬಿಟ್ರೆ ಭಯ. ಮಾಡ್ತಾರೆ ರಂಜಿತಾ ಬಂದಿಲ್ಲ, ಮಾಡ್ತಾರೆ. ಓಕೆ ಪ್ಯಾನ್ ಸಿಕ್ಕಿದೆ, ಜಂಪ್ ಕಟ್ಸ್ ಮಾಡ್ತೀನಿ. ನೋಡಿ, ಇವನು ಯೋಯೋ ಹನಿ ಸಿಂಗ್ ನಾನು ಹುಷಾರ ಕರ್ಕೊಂಡೋಗಿ ಬಂದ, ಅದಕ್ಕೆ ಅವನಿಗೆ ಫೀಡ್ ಕೊಡಕ್ಕೆ ಹೇಳಿ ಫೀಡ್ ಕೊಡಿಸ್ತಾ ಇದ್ದೀನಿ. ಸೋ ಕ್ಯೂಟ್. ಬಾಯ್. ವೆಲ್ಕಮ್. ನೆಕ್ಸ್ಟ್ ಟೈಮ್. ಸೊ ಇವತ್ತು ನಾವು ಜೈಸಲ್ಮೇರ್ನ 2ನೇ ಜಾಗ, ದಿನ 6ನೇ ದಿನದ್ದು ಜೈಸಲ್ಮೇರು 2ನೇ ಜಾಗ, ಅದು ಕುಲ್ಧಾರಾ ಅಂತ. ಸೊ ಕುಲ್ಧಾರಾ ನೋಡಕ್ ಹೋಗ್ತಾ ಇದೀವಿ. ಈ ಜಾಗದ ಹೆಸರು ಬಂದು ಕುಲ್ಧಾರಾ ಅಂತ. ಸೊ ಡೇ 6ನ ಸೆಕೆಂಡ್ ಪ್ಲೇಸ್. ಸೊ ನೋಡ್ಬೋದು ಹೇಗಿದೆ ಅಂತ. ರೆಡಿ. ಸೊ ನಮ್ಮ 6ನೇ ದಿನದ ಟ್ರಿಪ್ಪು ಕಂಟಿನ್ಯೂ ಆಗ್ತಾ ಇದೆ, ಜರ್ನಿ. ಸೊ ಥಾರ್ ಡೆಸರ್ಟ್ ಆದ ನಂತರ ಸ್ಯಾಂಡ್ ಡ್ಯೂ ಡೆಸರ್ಟ್ ಹೋದ್ವಿ. ಅದಾದ ನಂತರ ಬಂದಿರೋ ಜಾಗನೇ ಕುಲ್ಧಾರಾ. ಸೊ ನೋಡೋಣ ಹೇಗಿದೆ ಕುಲ್ಧಾರಾ. ಜೈಸಲ್ಮೇರಿಂದ ನಾವು ಬಂದಿರೋದೇನೆ ಕುಲ್ಧಾರಾಗೆ, ಒಂಟೆ ರೈಡ್ ಎಲ್ಲ ಮುಗಿಸ್ಕೊಂಡು. ಸೊ ನೋಡ್ತಾ ಇರ್ಬೋದು ಸಿಕ್ಕಾಬಟ್ಟೆ ಬಿಸಿಲಿದೆ. ಜೈಸಲ್ಮೇರು ಸಿಕ್ಕಾಬಟ್ಟೆ ಬಿಸಿಲು. ನಾವು ಸ್ಟಾರ್ಟಿಂಗ್ 2-3 ದಿನ ಬಂದಾಗ ಇಟ್ ವಾಸ್ ಲೈಕ್, ಆಕ್ಚುಲಿ ಇಲ್ಲೂ ಸಂಜೆ ಆದ್ಮೇಲೆ ಸಿಕ್ಕಾಬಟ್ಟೆ ಚಳಿ ಇದೆ. ಬೆಳಿಗ್ಗೆ ಹೊತ್ತು ಮಾತ್ರ ತಡಿಯೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ಬಿಸಿಲಿದೆ. ಸೊ ಯು ಕ್ಯಾನ್ ಸಿ. ಆ್ಯಂಡ್ ಕುಲ್ಧಾರಾದ ಇನ್ನೊಂದು ಮಿಸ್ಟೀರಿಯಸ್ ಪ್ಲೇಸ್ ಬಿಲ್ಡಿಂಗ್ ಒಳಗೆ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಹ್ಯಾವ್ ಅ ಲುಕ್. ಆ್ಯಂಡ್ ಈ ಜಾಗನ ದೊಡ್ಡ ಹಾಂಟೆಡ್ ಪ್ಲೇಸ್ ಅಂತಾನು ಕರೀತಾರಂತೆ.
ಐ ಡೋಂಟ್ ನೋ, ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ಹೇಳಬೇಕು. ಕುಲ್ದಾರ್ ಇದು ಸಿಕ್ಕಾಬಟ್ಟೆ ಚಿಕ್ಕೂರು, ಬಟ್ ಅಲ್ಲೊಂದು ಟೆಂಪಲ್ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿನ ರಾಜ ಯಾರು ಇಲ್ಲಿ ಇರಬಾರ್ದು ಅನ್ನೋ ಶಾಪನ ಕೊಟ್ಟು ಹೋಗಿದ್ದಂತೆ. ಆ್ಯಂಡ್ ಡೀಟೇಲ್ ಸ್ಟೋರಿ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ನನ್ನ ರಿಕ್ವೆಸ್ಟು, ಜೈಸಲ್ಮೇರಿಗೆ ಬಂದಾಗ ಕುಲ್ ಧಾರ ಬಂದು ಒಮ್ಮೆ ನೋಡ್ಕೊಂಡು ಹೋಗೋದು ಒಳ್ಳೆಯದು. ಜಾಗ ತುಂಬ ಚೆನ್ನಾಗಿದೆ. ಸೊ ಈ ಕುಲ್ ಧಾರಾನ ಮಿಸ್ಟೀರಿಯಸ್ ಪ್ಲೇಸ್ ಅಂತಾನೆ ಕರೀತಾರಂತೆ. ಆ್ಯಂಡ್ ಇಟ್ ಈಸ್ ಅ ಹಾಂಟೆಡ್ ಪ್ಲೇಸ್. ಸೊ ಈಗ ಗೋಸ್ಟ್ ಎಫೆಕ್ಟ್ ಕೊಟ್ಟು ಹೇಳಬೇಕು ನಾನು. ಕುಲ್ ಧಾರ ಜೈಸಲ್ಮೇರಲ್ಲಿರೋದು. ಓ, ಇಲ್ಲಿ ಇನ್ನೊಂದಿದೆ. ಇದು ಒಂದು ಬಿಲ್ಡಿಂಗ್ ಆದ್ರೆ ಇದು ಇನ್ನೊಂದು ಬಿಲ್ಡಿಂಗು. ಜಸ್ಟ್ ಹ್ಯಾವ್ ಅ ಲುಕ್. Okay. ಸೊ ನೀವು ನೋಡ್ತಾ ಇರ್ಬೋದು, ಕುಲ್ ಧಾರದ ಸಣ್ಣ ಇಂಟ್ರಡಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಾಲಿವಾಲ್ ಬ್ರಾಹ್ಮನ್ಸ್ ಅನ್ನೋರು ಇದ್ರು ಅಂತ. ಯಾರು ಜೈಸಲ್ಮೇರ್ಗೆ ಬಂದಿರ್ತೀರಾ, ಕ್ಯಾಮಲ್ ರೈಡ್ ಎಲ್ಲ ಹೋಗಿರ್ತೀರಾ, ಒಮ್ಮೆ ಕುಲ್ಧಾರ ಆನ್ ದಿ ವೇನೇ ಇರೋದು. ದಯವಿಟ್ಟು ವಿಸಿಟ್ ಮಾಡಿ. ಇಟ್ಸ್ ಅ ಮಿಸ್ಟೀರಿಯಸ್ ಅಂಡ್ ಹಾಂಟೆಡ್ ಪ್ಲೇಸ್. ರಾಜಸ್ಥಾನಲ್ಲಿ ಒಂದೊಂದು ಜಾಗದಲ್ಲೂ ಸ್ಟೆಪ್ಸ್ ನೋಡ್ಬೋದು ನೀವು, ತುಂಬಾ ಸ್ಟೀಪ್ ಆಗಿದೆ. ಎಲ್ಲಿಂದ ಎಲ್ಲಿಗೆ ಯಾವ ಜಾಗ ನೋಡಕ್ ಹೋದ್ರೂ ಸ್ಟೆಪ್ಸ್ ಆರ್ ವೆರಿ ಹೈಟ್. ಫೋಟೋನ ವಿಡಿಯೋನ? ಅಚ್ಚೆ ಅಂತ ಕರಿಬೋದು, ನಮ್ಮ ಕಡೆ ಅಚ್ಚೆ ಅಂತ ಕರಿತೀವಿ. ಹಲ್ತಾ, ಹಚ್ಚೆ ಅಂತ ಇಲ್ಲ ಇಲ್ಲಿ. ಬ್ಲಾಕ್ ಪ್ರಿಂಟ್ ಮಾಡಕ್ಕೆ. बनाने के यही था कि बारिश के दिनों में जो थोड़ा बहुत बारिश होता है तो पानी इकट्ठा होगा तो पब्लिक के काम आए, तो पब्लिक पर्पज के हिसाब से लेक बनाया गया. उसके बाद दूसरे राजा रिच पर्सन आए, मिनिस्टर आए, उन्होंने अपने हिसाब से कॉन्ट्रीब्यूशन दिया. ये छतरियां बनाई, मंदिर के आसपास बिल्डिंग्स बनी है. तो जो भी चीजें आसपास बनी हुई है सिंगल पर्टिकुलर टाइम पीरियड में नहीं बनी. जो राजा आता है अपने हिसाब से ऐड करता चला गया.
लेकिन पानी जो भी आप देख रहे हैं मानसूनी वाटर है, क्योंकि अभी भी जो लेक रिलायबल है हेवीली पानी के लिए वो मानसून का है, जिसकी जैसलमेर में कोई गारंटी नहीं है। प्रीवियस मानसून बहुत अच्छा था, पूरा पानी भरा हुआ था। ओके। इस साल मानसून 50-50 टाइप था, तो अभी थोड़ा कम पानी सूख भी गया है। ऐसा थोड़ा बहुत बारिश हुआ था जुलाई अगस्त में, लेकिन इतना बारिश नहीं हुआ जो प्रीवियस 2024 में हुआ था। बहुत अच्छा पानी गिरा था। ಬೋಟಿಂಗ್ ಹೋಗ್ತೀರಾ ಬೇಡ ಅನ್ಸುತ್ತೆ 1970 से पहले शहर में जो पानी की एक्टिविटीज होती है, नहाना, कपड़े धोना, पीना, तो ये दिनों में पानी सब चीजों के लिए यूज होता था। फिर 70 के बाद जैसलमेर सिटी को कनेक्ट किया गया पाइपलाइन से। तो 70 से लेके अप टू 84 हमारे घरों में पानी आता था बोरवेल से। फिर 1984 में इंदिरा गांधी कैनाल आई, ढाका ने पंजाब से राजस्थान। ओके। फिर 84 से अब हमारे घरों में पानी आता है कैनाल से। सबके घरों में पाइपलाइन कनेक्शन है, गवर्नमेंट वाटर बोर्ड वो सप्लाई करता है कैनाल वाटर। तो अब ये पानी पीने के लिए यूज नहीं होता, 70 से पहले होता था, उसके बाद नहीं होता। ओके। फिर भी ये जो वाटर है रिलीजियस वाटर है, क्योंकि ये जो लेक है ये सराउंडेड है क्रिमेशन प्लेस से। आसपास बहुत सारे क्रिमेशन प्लेस है जो पर्टिकुलर कास्ट को बिलोंग करते हैं, जो जैसलमेर में रहती है। ओके। तो अगर किसी की डेथ होती है किसी भी कम्युनिटी में, तो जिनकी क्रिमेशन प्लेस लेक के पास में, वो क्रिमेशन के बाद इधर आते हैं और रिलीजियस बात रहती है। ओके। तो ये चीजें अभी भी होती है। 1993 में इस लेक को भी कनेक्ट किया गया इंदिरा गांधी कैनाल से। तो करंट में यहाँ बहुत सारी कैटफिश है। ओह। हाँ, पानी के अंदर कैटफिश भी है। हाँ, तो क्योंकि रिलीजियस प्लेस है, होली स्पॉट है, तो यहाँ पे फिशिंग अलाउड नहीं है। अलाउड नहीं है। नॉर्मली लोकल पब्लिक इवनिंग में ज्यादा आते हैं इधर और उनको फीड करते हैं। ओह। और ये तो जैसलमेर जो सिटी है, इसमें कोई बड़े गार्डन वार्डन नहीं पिकनिक के हिसाब से। ये एकमात्र प्लेस है, चाहे लोकल हो चाहे टूरिस्ट हो, पिकनिक के लिए, तो उसको पिकनिक स्पॉट भी बोलते हैं। तो मोस्टली जब मानसून पीरियड रहता है जुलाई से सितंबर के बीच में, तो कभी क्लाउडी होता है, ड्रिजल रहता है, तो लोग जिस दिन छुट्टी होती है तो फैमिली को लेके इधर आते हैं, पिकनिक सेलिब्रेट करते हैं। और ज्यादातर जो रस रहता है वो इवनिंग में, क्योंकि दिन में धूप तेज रहता है, तो इवनिंग में बोटिंग ऑप्शन भी मिल जाता है। और कभी कभी लाइट एंड साउंड शो भी होता है। ओके। तो उसकी कोई फिक्स मतलब वो नहीं है कि कभी होता है कभी नहीं भी होता है। हाँ, तो गवर्नमेंट का है, कभी होता है कभी नहीं भी होता है। और अभी जैसे आप जैसलमेर आए ना, बहुत इजीली आए होंगे। अभी बाय एयर आ सकते हैं, बाय रोड आ सकते हैं, बाय ट्रेन। आज से 70-80 साल पीछे चले गए तो हमारे एक लोकल ಸೊ ಇಷ್ಟೋ ತನಕ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು ಗಡಿಸರ್ ಲೇಕ್ ಬಗ್ಗೆ. ಗಡಿಸರ್ ಲೇಕ್ ಅಂತ ಈ ಲೇಕ್ ಹೆಸರು. ಅಂಡ್ ಇವತ್ತು ನಮ್ಮ 6ನೇ ದಿನದ ಟ್ರಿಪ್ಪಿನ 3ನೇ ಜಾಗ ಆಗಿರುತ್ತೆ ಗಡಿಸರ್ ಲೇಕ್. ನೀವು ನೋಡ್ಬೋದು. ನಂದಾಗೋಯ್ತು. ಇಲ್ಲಿ ಪ್ರೊಫೆಷನಲ್ ಫೋಟೋ ಶೂಟ್ ನಡೆಸ್ತಾ ಇದೀವಿ. ಇಲ್ಲಿ ರಂಜಿತಾಗೋಸ್ಕರ ನಾವು ಮಾಡಿಸ್ತಾನೆ ಇರ್ತೀವಿ. ರಂಜಿತಾ ಸ್ಪೆಷಲ್ ಆಗಿ ರಾಜಸ್ಥಾನ್ ಕರ್ಕೊಂಡ್ ಬಂದು फोटो शूट ಮಾಡಿಸ್ತಾ ಇದೀವಿ. क्या नाम है आपका? साहिल। साहिल। ओके। कितने साल से कर रहे हो? मेरे को हो गया 3 इयर्स। 3 इयर्स। ओके। यहाँ पे यहाँ के हैं आप? जैसलमेर का। जैसलमेर के बारे में कुछ बोल दीजिए जो आपको। हाँ, जैसलमेर एक मैडम बहुत छोटी सी सिटी है और ब्यूटीफुल है। यहाँ पे आर्किटेक्चर है बिल्डिंग्स का वो बहुत अच्छा है। और लेक है जो यहाँ पे पहले क्या है पानी नहीं होता था, अभी पानी बहुत है, पहले बहुत कम होता था, इसलिए इसको बनाई गई यहाँ के महारावल द्वारा। इसका नाम था महारावल गढ़सी। तो पहले के लोग क्या यहीं से पानी भर के मटकों में लेके जाते थे। अभी तो हर किसी के पास आपको जयपुर मतलब क्या इमोशन है? आप एक वर्ड में डिस्क्राइब कर सकते हैं? क्या जैसलमेर का। यहाँ पे पले बड़े हैं ना, हाँ, तो जैसलमेर को आपका क्या मतलब है? एक वर्ड में डिस्क्राइब कीजिए। गोल्डन सिटी और तो ओके, थैंक जैसलमेर यू. गोल्डन सिटी। ನಡ್ಸ್ಕೋಕ್ ಮಾಹಿತಿ ನೀನು. ಓಕೆ. ಇಲ್ಲಿ ಪ್ರೊಫೆಷನಲ್ ಫೋಟೋ ಶೂಟ್ ನಡೀತಾ ಇದೆ. ಪ್ರೊಫೆಷನಲ್ ಫೋಟೋ ಶೂಟ್. ಸೊ ಯಾವ ಫೋರ್ಟ್ ಹೋದ್ರು ನೀವು ಕಬೂತರ್, ಓಕೆ, ಪಿಜನ್ ನೋಡ್ಬೋದು. ಓ ಮೈ ಗಾಡ್, ಏನ್ ಸಕ್ಕತ್ತಾಗಿದೆ ಅಂತ. ಇಟ್ ಇಸ್ ವೈಬಿಂಗ್. ನೋಡೋಣ ಈ ಕೋರ್ಟಿನ ಕತೆ ಏನು ಅಂತ. ಸೊ ಇವರು ನಮ್ಮ ಗೈಡ್, ಇವತ್ತಿನ ಗೈಡು. ಸರ್ ತಮ್ಮ ಹೆಸರು? ಆಪ್ಕಾ ನಾಮ್ ಕ್ಯಾ ಹೈ? ಶ್ಯಾಮ್ ಸಿಂಗ್ ಸರ್ ಫೋರ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಲೆಟ್ ಅಸ್ ಸಿ. इसका जो पहला फाउंडेशन रखा था फोर्ट का
वो रखा था 12 जुलाई 1156 AD। फिर 12th सेंचुरी का फोर्ट है। फोर्ट बना हुआ है मेरू के ऊपर। मेरू हिंदी में बोलते हैं पहाड़ी को, ट्रायंगुलर हिल। तो क्योंकि राजा का नाम था जैसल सिंह और पहाड़ी मेरू पे किला बना हुआ है, तो पहले शहर को नाम दिया गया था जैसलमेर। फिर इसका नाम पड़ा जैसलगढ़। गढ़ का मतलब किला। अब नॉर्मली हमारी भाषा में बोलते हैं जैसलमेर। ये जो फोर्ट है ये राजस्थान का सेकंड ओल्डेस्ट फोर्ट है। पहला ओल्डेस्ट फोर्ट है चित्तौड़गढ़ का, वो 7th सेंचुरी में बनना चालू हुआ था। उसको बनवाने वाले राजा का नाम था रावल बप्पा। और 12th सेंचुरी में बनना चालू हुआ था। इसको बनवाने वाले राजा का नाम था जैसल सिंह। फोर्ट का एंट्रेंस एग्जिट एक ही रहेगा। जहां से अंदर जा रहे हैं पटवा हवेली देखने के लिए, वापस यहीं से बाहर जाएंगे। दूसरा कोई रास्ता फोर्ट में आने जाने का नहीं, चाहे पैदल आओ, गाड़ी लेकर, कुछ भी आओ, रास्ता ये रहता है आने जाने का, यूनिक रास्ता है। वैसे अपने इंडिया में बहुत सारे फोर्ट्स और हवेली है, ये थोड़ा सा अलग है। अलग इसलिए कि लिविंग फोर्ट है इंडिया का, जहाँ पे अभी भी पब्लिक रह रही है। और आज के टाइम में मोर ओवर लेस 4000 लोग फोर्ट के अंदर रह रहे हैं। क्योंकि 15th सेंचुरी से पहले क्या था, फोर्ट के बाहर कोई नहीं रहता था। पहले राजा लोकल पब्लिक फोर्ट के अंदर ही रहते थे। फिर धीरे धीरे पॉपुलेशन बढ़ा, जगह कम पड़ने लगी, तो लोग अपनी सुविधा के हिसाब से बाहर चले गए। तो बाहर का जैसलमेर धीरे धीरे डेवलप हुआ 15th सेंचुरी के बाद, और पुराना वॉल के अंदर था। करंट में जो फोर्ट है ये 3 भाग में डिवाइड है। अभी अपन फोर्ट के मिडिल पार्ट में है, और इसे दोनों पहले से रॉयल फैमिली की प्राइवेट प्रॉपर्टी, गवर्नमेंट की नहीं। तो अभी राजस्थान में क्या हो रहा है, किसी भी शहर में जाएंगे, जयपुर, जोधपुर, उदयपुर, बीकानेर, एक चीज आपको कॉमन दिखेगी, रॉयल म्यूजियम। ಸೊ ಫೈನಲಿ ನಮ್ಮ 6ನೇ ದಿನದ ಟ್ರಿಪ್ ಕಂಟಿನ್ಯೂ ಆಗ್ತಿದೆ. ನಾವು ಬಂದಿರೋದೇ ಜೈಸಲ್ಮೇರ್ ಫೋರ್ಟ್. ಇದು ನಮ್ಮ 4ನೇ ಜಾಗ, 6ನೇ ದಿನದ್ದು. ಗೋಲ್ಡನ್ ಫೋರ್ಟ್ ಅಂತಾನೆ ಫೇಮಸ್ ಆಗಿದೆ. ಈ ಫೋರ್ಟಿನ ಇನ್ನೊಂದು ಹೆಸರು ಬಂದು ಸೋನಾರ್ ವಿಲ್ಲಾ. ಗೋಲ್ಡನ್ ಫೋರ್ಟ್, ಸೋನಾರ್ ವಿಲ್ಲಾ ಜೈಸಲ್ಮೇರ್ ಅಲ್ಲಿ ಇರೋದು. ಸೊ ಒಳಗೆ ಹೋಗಿ ನೋಡೋಣ ಹೇಗಿದೆ ಫೋರ್ಟ್ ಅಂತ. ಈಗ ಆಗಿನ ಕಾಲದವರು ಇನ್ನೂ ಈ ಹಳೆ ಮನೆಗಳಲ್ಲಿ, ಐ ಮೀನ್ ಫೋರ್ಟ್ ಮನೆಗಳಲ್ಲಿ ಇನ್ನೂ ವಾಸವಾಗಿದ್ದಾರೆ. ಯು ಕ್ಯಾನ್ ಸಿ ಇಲ್ಲೆಲ್ಲ ಸುಮಾರು ಮೂವೀಸ್ ಆಗತ್ತಂತೆ. ಯು ಕ್ಯಾನ್ ಸಿ ಐಶ್ವರ್ಯ ರೈ ಮ್ಯಾಮ್. ಆಸ್ ಐ ಸೆಡ್ ಯು ಬಿಫೋರ್, ಏನಂತ ಗೊತ್ತಿಲ್ಲ, ಎಲ್ಲೇ ನೋಡಿ ಅಪ್ಪ ನಂಗಂತೂ ಇಷ್ಟ ಸತ್ತೋಷ್ಟಕ್ಕೆ ಸಾಕಾಗೋಯ್ತು. ಯಾವ ಫೋರ್ಟ್ಗೆ ಹೋಗು, ಪ್ಯಾಲೇಸ್ಗೆ ಹೋಗು, ಇಟ್ ಇಸ್ ಲೈಕ್ ಸೋ ಹೈಟ್. ಇಲ್ಲಿ ಸುಮಾರು ಮೂವೀಸ್ ಮಾಡಿದ್ದಾರೆ. ಹಂಗೆ ಎಕ್ಸ್ಪ್ಲೋರ್ ಮಾಡ್ತಾ ಜೈಸಲ್ಮೇರ್ ಒಳಗಡೆ ಇರೋ ಸ್ಟ್ರೀಟ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಬಂದ್ವಿ. ಅಂಡ್ ನಮ್ಮ ಗೈಡ್ ಒಂದು ಸ್ಪಾಟ್ ನ ಹುಡುಕಿ ನನ್ಗೆ ಹೇಳಿದ್ದಾರೆ, ಇದು ವ್ಯೂ ಪಾಯಿಂಟ್ ಅಂತ. ಇಲ್ಲಿ ಹೋಟೆಲ್ ಯಾವಿದೆ, ಘಾಟ್ ಏನಿದು ಹೋಟೆಲ್ ಜೈಸಲ್ಮೇರ್. ವಾವ್, ವಾಟ್ ಅ ವ್ಯೂ. ಫುಲ್ ಸಿಟಿ ಕಾಣಿಸುತ್ತೆ. You can see the complete city from here. Hope this is a wonderful view. ಜೈಸಲ್ಮೇರ್ದು ವ್ಯೂ ಆಗಿರುತ್ತೆ ಇದು. ನಾವು ಫೋರ್ಟ್ನ ಕನ್ವರ್ಟ್ ಮಾಡಿ ಹೋಟೆಲ್ ಮಾಡ್ಕೊಂಡಿದ್ದಾರೆ.
ಅಲ್ಲಿಗೆ ಒಂದು ಟಾಪ್ ವ್ಯೂ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡ್ಬಂದಿದ್ದಾರೆ ನಮ್ಮ ಗೈಡು. ಸೊ ಯು ಕ್ಯಾನ್ ಸಿ ದ ವ್ಯೂ, ದಿ ಕಂಪ್ಲೀಟ್ ಸಿಟಿ ತೋರಿಸ್ತೀನಿ ಬನ್ನಿ ಅಂತ ಮೇಲೆ ಕರ್ಕೊಂಬಂದು. ಆ್ಯಂಡ್ ಇಟ್ ಇಸ್ ಸೋ ನೈಸ್, ಸೋ ನೈಸ್. ಸೊ ನೀವು ನೋಡ್ತಾ ಇರ್ಬೋದು, ದಿಸ್ ಇಸ್ ಅ ಟಾಪ್ ವ್ಯೂ ಆಫ್ ದ ಫೋರ್ಟ್. ಅಂದರೆ ಫೋರ್ಟನ್ನ ಹೋಟೆಲಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ಗೈಡು ಒಂದೊಳ್ಳೆ ವ್ಯೂ ತೋರಿಸ್ತೀನಿ ಅಂತ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಆ್ಯಂಡ್ ಯು ಕ್ಯಾನ್ ಸಿ ಜೈಸಲ್ಮೇರ್ ಲಾಸ್ಟು. ನಾವು ಇದನ್ನೇನಾದರೂ ಬಿಟ್ವಿ ಅಂದರೆ ನೆಕ್ಸ್ಟ್ ವಿಲ್ ಗೋ ಟು ಪಾಕಿಸ್ತಾನ್. Jaisalmer is the last city. If we cross this, we'll be going to Pakistan. You can see view ಅಂತೂ ಸಕ್ಕತ್ತಾಗಿ ಬಂದಿದೆ. ವೆರಿ ನೈಸ್, ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಯು ಕ್ಯಾನ್ ಸಿ ಸನ್ಸೆಟ್ ಕೂಡ ಆಗ್ತಾ ಇದೆ. ರೈಟ್ ಸನ್ಸೆಟ್ಗೆ ಬಂದಿದ್ದೀನಿ ನಾನೀಗ. ವೆರಿ ನೈಸ್. ಸೊ ಫೈನಲಿ ನಮ್ಮ ಈವ್ನಿಂಗ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಡೇ 6 ಲಾಸ್ಟ್ ಪ್ಲೇಸಿಗೆ ಬಂದಿದ್ದೀವಿ. ಪಾತ್ವಾ ಹವೇಲಿ. ದಿಸ್ ಪ್ಲೇಸ್ ಇಸ್ ಕಾಲ್ಡ್ ಆಸ್ ಏನ್ ಹವೇಲಿ? ಪಾತ್ವಾ ಹವೇಲಿ ಅಂತ. ಸೊ ಯು ಕ್ಯಾನ್ ಸಿ, ಯು ಕ್ಯಾನ್ ಹ್ಯಾವ್ ಅ ಲುಕ್. ಏನ್ ಸಕ್ಕದಾಗಿದೆ. ಓ ಮೈ ಗಾಡ್, ಇಟ್ ಇಸ್ ಸೋ ಅಮೇಜಿಂಗ್. फारसी लैंग्वेज से सर, हिंदी में बोलते हैं हवेली. हवा मतलब एयर, वहाँ का मतलब टू ब्लो, और ली का मतलब प्लेस, हवादार घर. क्योंकि जो भी हवेली रहेगी उसमें बहुत सारे झरोखे रहेंगे, छोटी खिड़की रहेगी, तो क्रॉस वेंटिलेशन हवा में से आती जाती रहेगी. हवेली हमेशा रिप्रेजेंट करेगी वेल्थ को, क्योंकि कॉमन फैमिली अफोर्ड नहीं कर सकती इस प्रकार के मेंशन. तो नाम है पटुओं की हवेली. तो पटुआ एक टाइटल था तो यहाँ के राजाओं ने दिया था. तो ओरिजिनली लोग जैन मर्चेंट फैमिली थी. पुराने टाइम में सोने चांदी के जो थ्रेड आते हैं उसमें मोती पिरोना, पल्स लगाना उसमें, ये इनका मेन काम था. तो ये जैन फैमिली जैसलमेर में बहुत पैसे वाली थी, और मेनली ये लोग डील करते थे गोल्ड में, सिल्वर में, ओपीएम में. तो पैसों की कमी नहीं थी इन लोगों के पास. इन हवेलियों का निर्माण करवाया गुमान चंद बाफना. मालिक का नाम था गुमान चंद बाफना. उनके थे 5 लड़के. तो 5 लड़कों के लिए 5 हवेलियां बनाई. तो 5 हवेलियों के ग्रुप को पटुओं की हवेली. तो सिंगल हवेली नहीं है, ये लेफ्ट से राइट एक ही रो में 5 हवेली का ग्रुप है. वहां से आए हुए 1 नंबर, जिसके आगे खड़े 2 नंबर, फिर 3, 4, 5 लेफ्ट से राइट. अच्छा, इन हवेलियों को बनने में 60 ईयर्स लगे. 60 ईयर्स. इनका काम चालू हुआ था 1800 में, और पूरा जो कंप्लीट हुआ 1860 में. 60 ईयर्स बिकॉज ऑफ द कार्विंग. जो भी डोर है सब वुडन है, उसके अलावा पूरा स्टोन है, हैंड डन है, इसलिए 60 ईयर्स का लॉन्ग टाइम लगा 5 हवेलियों को बनने में. तो ये वुड है क्या? डोर्स डोर्स, ओके. डोर्स सब वुडन है, बाकी पूरा स्टोन है और हैंड डन है. लेकिन करंट में जो पटवा हवेली की पोजीशन है वो सेपरेट एक फैमिली को बिलोंग नहीं करती है, क्योंकि 5 में से 4 हवेलियां बेच दी गई. 3 खरीदी है गवर्नमेंट ऑफ राजस्थान. तो 3 हवेली भी गवर्नमेंट के अंदर में 5 में से. और जिस हवेली के नीचे से तो आए अभी, वो हवेली खरीदी थी जीवी लाल जी कोठारी, जो ओरिजिनली जोधपुर सिटी जो हमारा मेजर सिटी है वहाँ से बिलोंग करते थे. उन्होंने हवेली खर्च के अंदर से मॉडिफाइड करवा के म्यूजियम. फिर रिमेनिंग जो एक हवेली बचती है उसमें बापना लोग जिसके रियल मालिक है उनकी 9th जनरेशन रहती है. हाँ, करंट में 5 में से लिविंग हवेली भी एक ही है, बाकी चारों वैकेंट है. मतलब म्यूजियम और दुकान है. लेकिन पटवा हवेली का जो बेस्ट अट्रैक्शन है वो फ्रंट एलिवेशन. जो आपको कार्विंग यहाँ दिख रही है, म्यूजियम तो आप हर जगह देख चुके हैं. तो ये चीजें आपको अंदर देखने को नहीं मिलेगी. ಯು ಕ್ಯಾನ್ ಸಿ ದಿ ಬ್ಯೂಟಿ ಆಫ್ ಚೌಕೆದಾನಿ ಡಿ ಪ್ಯಾಲೇಸ್ ಹೋಟೆಲ್ಗೆ ಬಂದಿದ್ದೀವಿ. ಆಸ್ ಐ ಸೆಡ್, ಈಗ ನನ್ನ ರೂಮ್ನ ತೋರಿಸೋ ಸಮಯ. ಸೊ ಈ ಲೈಟ್ ವೆಲ್ಕಮ್ ಅಲ್ಲಿ ಇಟ್ ಇಸ್ ಲೈಕ್ ಜಸ್ಟ್ ಅಮೇಝಿಂಗ್. ಸೊ ಯಾವಾಗಲೂ ಡೋರ್ ತೆಗೆಯೋದಿದ್ದೆ, ಡೋರ್ ತೆಗ್ಬಿಡೇ ಬಂದ್ಬಿಟ್ಟಿದ್ದೀನಿ ನಿಮಗೆಲ್ಲ ತೋರಿಸೋಣ ಅಂತ. ಸೊ 301 ನಾನು ಇರೋವಂಥ ರೂಮ್ ನಂಬರು. ಸೊ ಹಿಯರ್ ವಿ ಗೋ. ಎಂಟರ್ ಆಗ್ತಿದ್ದಂಗೆನೆ ಟಿವಿ. ಸಿ, ಓ ಮೈ ಗಾಡ್. ಟೊನೈಟ್ ಐ ಆಮ್ ಎಂಜಾಯಿಂಗ್ ದಿ ಲಕ್ಸುರಿ. ಸಕ್ಕತ್ತಾಗಿದೆ ವ್ಯೂ ನೋಡಿ. ಬಟ್ ಒಂದೇ ರಾತ್ರಿ ಇಲ್ಲಿ ಇರ್ತೀವಲ್ಲ, ಲೈಕ್ ಕ್ಲೀನಾಗಿ
ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಹೋಟೆಲ್ನ ಅನ್ನೋ ಬೇಜಾರಾಗ್ತಿದೆ. ಬಟ್ ದಟ್ಸ್ ಓಕೆ. ಇನ್ನು ಪ್ಲೇಸಸ್ ನೋಡಬೇಕು. ಸೊ ವಿ ಹ್ಯಾವ್ ಟು ಕಾಂಪ್ರಮೈಸ್. ಆ್ಯಕ್ಚುಲಿ ಏನು ಸಕ್ಕದಾಗಿ ಆರ್ಗನೈಸ್ ಮಾಡಿದ್ದಾರೆ ನೋಡಿ. ಈಗ ಯಾವುದು ಈ ಟೇಬಲ್ ಎಲ್ಲ ಕುತ್ಕೊಂಡು ಯೂಸ್ ಮಾಡೋಕ್ಕೆ ಆಗಲ್ಲ. ಈಗ ಸದ್ಯ ತಿಂದ್ಬಿಟ್ಟು ಮಲ್ಕೊಂಡ್ರೆ ಸಾಕಾಗಿದೆ ಅಂತ. ಸೊ ಯು ಕ್ಯಾನ್ ಸಿ ಲಗೇಜ್ ಬಂದಾಗಿದೆ. ಹಿಯರ್ ವಿ ಗೋ. ಟಾಣಾ. ಸೊ ಹೆಂಗೋ ಹೋಟೆಲ್ಗೆ ಎಂಟ್ರಿ ಕೊಟ್ಟಿದ್ದಾಯ್ತು. ಫುಲ್ ಸ್ಟ್ರೆಸ್ ಔಟ್ ಆಗಿದ್ದೀವಿ. ಈಗ ಹೋಗಿ ಒಂದು ಒಳ್ಳೆ ನಿದ್ದೆ ಮಾಡಿಬಿಟ್ರೆ ಸಕ್ಕತ್ತಾಗಿರುತ್ತೆ. ಸೊ ಫೈನಲಿ ಸಕ್ಕದಾಗಿರೋ ಹೋಟೆಲಿಗೆ ಚೆಕ್-ಇನ್ ಆಗಿದೆ. ಈಗ ಒಳ್ಳೆ ಊಟ, ಒಳ್ಳೆ ನಿದ್ದೆ ಮಾಡಿದ್ರೆ ನಾಳೆ ಫುಲ್ ಫ್ರೆಶ್ ಆಗಿ ಜೈಪುರ್ಗೆ ಹೋಗ್ಬೋದು. ಓಕೆ, ಹಿಯರ್ ವಿ ಗೋ. ನೋಡಿ, ವಾಶ್ರೂಮ್ ಅಲ್ಲೂ ಲಕ್ಸುರಿ ಗುರು. ಸೋ ನೈಸ್. ಇಟ್ ಈಸ್ ಸೋ ನೈಸ್. ಆಕ್ಚುಲಿ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ದಿಸ್ ಇಸ್ ಲೈಕ್ ಸೋ ಅಮೇಝಿಂಗ್ ಅಂಡ್ ವಂಡರ್ಫುಲ್. ಹೆಂಗೆ ನಾವು ದಿಕ್ಕತ್ತೋ ಹೆಚ್ಚನ. ಸೊ ಈ ಪ್ಯಾಲೇಸಿನ ಪ್ರಿನ್ಸೆಸ್ ನಾನೇ ಅಂತ ಅನ್ಕೋಬೇಕು ಟು ನೈಟ್. ಬಾಯ್ ಬಾಯ್, ಟೇಕ್ ಕೇರ್, ಶುಭರಾತ್ರಿ ಒನ್ಸ್ ಅಗೇನ್. ಸೊ ಫೈನಲಿ ನಮ್ಮ 6ನೇ ದಿನದ ಟ್ರಿಪ್ನ ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ನಾವು ಚೆಕ್-ಇನ್ ಆಗ್ತಾ ಇದ್ದೀವಿ ಈ ಹೋಟೆಲ್ ಹೆಸರು ಬಂದು ಚೌಕೆದಾನಿ ಡೆಸರ್ಟ್ ಕ್ಯಾಂಪ್ ಅಂತ. ಇಟ್ಸ್ ಅ ಪ್ಯಾಲೇಸ್ ಹೋಟೆಲ್ ಅಟ್ ಜೈಸಲ್ಮೇರ್. ವೆರಿ ಲಕ್ಸುರಿಯಸ್. ಬಟ್ ಬೇಜಾರೇನಪ್ಪ ಅಂತ ಹೇಳಿದ್ರೆ ಬರೀ ಒಂದು ರಾತ್ರಿಗೆ ಇಂಥ ಥರ ಹೋಟ್ಲಲ್ಲೆಲ್ಲ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ಬೇಜಾರು. ಬಟ್ ಎನಿ ಹೌ ನೈಟ್ ಕಂಪ್ಲೀಟಾಗಿ ನಮಗಾಗಿದೆ. ಸೊ ವಿಲ್ ಬಿ ಎಕ್ಸ್ಪ್ಲೋರಿಂಗ್ ದಿ ಹೋಟೆಲ್. ಎಲ್ಲ ಓಡಾಡಿಕೊಂಡು ಏನೇನು ಸಕ್ಕತ್ತಾಗಿದೆ ಅಂತೆಲ್ಲ ನೋಡ್ತಾ ಇದ್ದೀವಿ. ಆ್ಯಂಡ್ ಹೋಟೆಲ್ ವ್ಯೂ ಅಂತೂ ಸಕ್ಕತ್ತಾಗಿದೆ. ಚಳಿನೂ ಅಷ್ಟೇ ಸಕ್ಕತ್ತಾಗಿದೆ. ಸೊ ಸ್ಟೇ ಟ್ಯೂನ್. ಶುಭ ರಾತ್ರಿ, ಗುಡ್ ನೈಟ್. 6ನೇ ದಿನದ ಗುಡ್ ನೈಟ್. ನಾಳೆ ಬೆಳಗ್ಗೆಗೆ ಮತ್ತೆ ಸಿಗುವ. ಬಾಯ್ ಬಾಯ್.